ಹೆಲ್ದಿ ನುಚ್ಚಿನುಂಡೆ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಸ್ಕೂಲ್ಗೆ ತಗೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ, ಹೆಲ್ದಿನೂ ಕೂಡ ಆರಾಮಾಗಿ ಮಾಡ್ಬೋದು, ಅರ್ಧ ಗಂಟೆಲಿ ಮಾಡ್ಬೋದು. ನಮ್ಮ ಮನೇಲಿ ಇವತ್ತು ಸ್ಪೆಷಲ್ ಆಗಿ ನುಚ್ಚಿನುಂಡೆ ಮಾಡ್ತಾ ಇದ್ದಾರೆ. ತುಂಬ ಟೈಮ್ ಆಯಿತು ನಾವೂ ತಿಂದು. ಸೊ ಇವತ್ತು ನಮ್ಮಮ್ಮ ದೊಡ್ಡ ಮನ್ಸು ಮಾಡಿ ನುಚ್ಚಿನುಂಡೆ ರೆಸಿಪಿನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು, ಪ್ರೊಸೀಜರ್ ಸ್ವಲ್ಪ ಲಾಂಗ್ ಇದೆ ಅಲ್ಲ ಇದ್ರದ್ದು, ಸ್ವಲ್ಪ ಲಾಂಗ್ ಪ್ರೊಸೀಜರು. ಬಟ್ ಪ್ರೊಸೀಜರ್ ಅಂದರೆ ನೆನೆ ಹಾಕದೆ ಒಂದು 2 hours ನೆನೆ ಹಾಕಬೇಕು, ಅದೊಂದೇ ಲಾಂಗ್ ಪ್ರೊಸೀಜರ್, ಇನ್ನೇನು ಇರಲ್ಲ, ಅಷ್ಟೊಂದು ಇರಲ್ಲ. ಈ ಗ್ಲಾಸಲ್ಲಿ ನೋಡಿ, ಪುಟ್ಟ ಗ್ಲಾಸಲ್ಲಿ ಹೆಸರುಬೇಳೆ, ತೊಗರಿಬೇಳೆ, ಕಡಲೆಬೇಳೆ 3 ಸಮಕ್ಕೆ ತೊಗೊಂಡಿದ್ದೀನಿ. ಈ 3 ಚೆನ್ನಾಗಿ ತೊಳಿಬೇಕು, 2-3 ಸಲ ತೊಳೆದು ಶುಂಠಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ಇಷ್ಟನ್ನು ರುಬ್ಕೋಬೇಕು. ಹಿಂಗು ಇಷ್ಟನ್ನು ರುಬ್ಕೋಬೇಕು. ಕೊತ್ತಂಬರಿ ಸೊಪ್ಪು ಮೇಯ್ನು ಇಂಗ್ರೀಡಿಯೆಂಟು. ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ಇದಕ್ಕೆ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋತೀನಿ, ಯಾಕಂದರೆ ಜಾಸ್ತಿ ಇದನ್ನೇ ಹಾಕ್ಕೊಂಡಿದ್ದೀನಿ. 1 ಇಡಿ ಹಾಕ್ಕೊಂಡಿದ್ದೀನಿ ನೋಡಿ, ಎಷ್ಟೊಂದಿದೆ ಸಾಕು. ಆಮೇಲೆ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ. ಸೊ ಇವಾಗ ಇದು ಹೆಸರುಬೇಳೆ ಸಮೂಹ 1 ಲೋಟ ತೊಗೊಳ್ಳಿ, ಎಲ್ಲ ಅಳತೆಗೆ ಸೇಮ್ ತೊಗೊಳ್ಳಿ. ಹೆಸರುಬೇಳೆ, ತೊಗರಿಬೇಳೆ ಕಲರ್ ಬೇಕಾದ್ರೆ ತೊಗೊಳ್ಳಿ. ನಾವು ಯೂಸ್ ಮಾಡೋದು ಆರೆಂಜ್ ಕಲರು. ನೀವು ನಾರ್ಮಲ್ ಶಿವ್ಲಿಂಗ್ ಯೂಸ್ ಮಾಡೋದಾದ್ರೆ ಓಕೆ ಅಂತ ಆದ್ರೆ ಯೂಸ್ ಮಾಡ್ಕೊಳ್ಳಿ. ನಮ್ಮಲ್ಲಿ ನಾವೇನು ಯೂಸ್ ಮಾಡ್ತೀವಿ ಅದು ಹಾಕ್ತೀನಿ. ಕಡಲೆಬೇಳೆ 3 ಸಮವಾಗಿ ತೊಗೊಂಡಿದ್ದೀನಿ, ನೆನೆ ಹಾಕಿದ್ದೀನಿ. 2-3 hours ಆಯಿತು ನೆನೆ ಹಾಕಿ. ಇವಾಗ ಚೆನ್ನಾಗಿ ತೊಳೆದು ರುಬ್ಬೋ ಕೆಲಸ ಮೇನ್ ಇವಾಗ ಅಷ್ಟು. ಇವಾಗ ತೆಂಗಿನಕಾಯಿ ಹಾಕೋತಾ ಇದ್ದಾರೆ. ತೆಂಗಿನಕಾಯಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಇಂಗು ಸ್ವಲ್ಪ ಗಟ್ಟಿ ಇರೋದನ್ನ ಫಸ್ಟ್ ಹಾಕೋತೀನಿ. ಅದ್ರ ಮೇಲೆ ಕಡಲೆಬೇಳೆ, ತೊಗರಿಬೇಳೆ ಎಲ್ಲ ರುಬ್ಬುತ್ತಾರಮ್ಮ. ಅದು ನೆಂದಿರುತ್ತಲ್ಲಮ್ಮ, ನೆನ್ನಿದ್ದೀರಾ? ಆಗಲ್ಲ, ಪೌಡರ್ ಆಗೋಗುತ್ತೆ. ಓವರ್ ನೈಟ್ ನೆನ್ಸೋದು ಏನು ಬೇಡವಾ? ಏನು ಬೇಡಮ್ಮ, ನಿಮಗೆ ಮರ್ತೋಗುತ್ತೆ, ಕೆಲಸ ಜಾಸ್ತಿ ನೆನ್ಸೋಕ್ಕಾಗಿಲ್ಲ ಅಂದರೆ ನೈಟೇ ನೆನೆಸಿಡಿ. ಬೇಕಾದ್ರೆ ಎಲ್ಲ ಒಂದೊಂದು ಕಪ್ಪನ ಒಂದೇ ಬೌಲಲ್ಲಿ ಮಿಕ್ಸ್ ಮಾಡಿ ಕೂಡ ನೆನೆಸಿಡಿ, ಏನೂ ಆಗಲ್ಲ. ಓಕೆ, ಉಪ್ಪು ಹಾಕ್ಕೋಬೇಕು. ಉಪ್ಪು, ನೀರು ಹಾಕಬಾರ್ದು. ನೀರು ಹಾಕಂಗಿಲ್ಲ, ಹಾಗೆ ರುಬ್ಬೇಕು. ರುಬ್ಬಿದಾಯ್ತು ನೋಡಿ, ನೀರು ಅದರಲ್ಲೇ ಇತ್ತಲ್ಲ, ಹಂಗಾಗಿ ಅದರಲ್ಲೇ ರುಬ್ಕೊಂಡಿದ್ದೆ ನೀಟಾಗಿ. ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಅಮ್ಮ ಇದ್ರ ಮೇಲೆ ಇವಾಗ ನಾನು ವೈಟ್ ಕಲರ್ದು ಅಕ್ಕಿ ಹಿಟ್ಟು ಇಲ್ಲ ಮೈದಾ ಹಿಟ್ಟಲ್ಲಿ ಹಾಕಾಕು, ಸ್ವಲ್ಪ ಬೈಂಡಿಂಗೋಸ್ಕರ. ನಾನು ಕೇಳಿದ್ದು ಇದ್ರ ಮೇಲೆ ಕಡುಬು ಮಾಡ್ತಾರಲ್ಲ, ಇದ್ರ ಮೇಲೆ ಇದು ಮಾಡಿಬಿಟ್ರೆ ಅದು ಕಡುಬಾಗಿ ಹೋಗುತ್ತೆ ಅಷ್ಟೇ. ಹೌದು, ಅಕ್ಕಿ ಹಿಟ್ಟನ್ನ ಬೇಯಿಸ್ಕೊಂಡು ಮುದ್ದೆ ಥರ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ಒತ್ಕೊಂಡು ತೆಳ್ಳಗೆ ಇದನ್ನು ಒಳಗಡೆ ಫಿಲ್ ಮಾಡೋದು. ಓಕೆ, ಅದು ಕಡುಬು, ಇದು ನುಚ್ಚಿನುಂಡೆ. ತುಂಬ ರುಚಿಯಾಗಿರುತ್ತೆ. ಗಟ್ಟಿ ಚಟ್ನಿ, ಗಟ್ಟಿ ಕಾಯಿ ಚಟ್ನಿ. ಹೌದು, ಬೇರೆ ಆ ಚಟ್ನಿ ಮ್ಯಾಚ್ ಆಗಲ್ಲ ಇದಕ್ಕೆ, ಕಾಯಿ ಚಟ್ನಿನೇ ಬೇಕಿದ್ದಕ್ಕೆ. ಅಷ್ಟು ಸ್ವಲ್ಪ 1 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಸಾಕು. ಇವಾಗ ಅದು ಕಂಪ್ಲೀಟ್ ನೀರಿನ ಅಂಶ ಇಟ್ಕೋಬೇಕು. ತಟ್ಟೆನಲ್ಲಿ ಸ್ಟೀಮಲ್ಲಿ ಬೇಯಿಸೋದು, ಇದಕ್ಕೇನು ಎಣ್ಣೆ ಎಲ್ಲ ಏನು ಹಾಕಲ್ಲ, ಸ್ಟೀಮ್ನಲ್ಲಿ ಬೇಯಿಸೋದು ಅಷ್ಟೇ. ಇಡ್ಲಿ ಪ್ಲೇಟ್ಗಳಿಗೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ ಅಷ್ಟೇ. ತುಪ್ಪ ಹಾಕಲ್ವಾ? ಬೇಡ, ಹಾಕೋಬೋದು, ತಿನ್ಬೇಕಾದ್ರೆ ಹಾಕೋಬೋದು ತುಪ್ಪ. ತುಂಬ ಚೆನ್ನಾಗಿರ್ತದೆ ತಿನ್ಬೇಕಾದ್ರೆ. ಮಾಡಿಬಿಟ್ಟು ಬಿಡೋಣ. ಮಾಡ್ಕೊಂಡಿದ್ದು ಇದನ್ನು ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಅದು ನುಚ್ಚಿನುಂಡೆ ಹಿಟ್ಟು. ಇದನ್ನು ಈ ಥರ ಮಾಡಿ ಹಿಂಗೆ ಮುಕ್ಬಿಟ್ಟು ಕೂಡ ಇಡ್ಬೋದು, ನಿಮ್ಮ ಇಷ್ಟ. ಡಿಸೈನ್ ಯಾವ ಶೇಪ್ ಬೇಕಾದ್ರೂ ಶೇಪು, ನೀವು ಮಾಡಿದ್ದೇ ಶೇಪು ಅಷ್ಟೇ. ಬೆಸ್ಟ್ ಇದು, ಸ್ಪೂನಲ್ಲಿ ಹಾಕ್ಬಿಡೋದು, ಇಡ್ಲಿ ಥರ ಬರ್ತದೆ ಅವಾಗ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಇಡ್ಲಿ ಪ್ಲೇಟಲ್ಲಿ ಹಾಕೊಳ್ಳಿ, ಯಾಕಂದರೆ ಇವಾಗ ಸ್ಟೀಮಲ್ಲಿ ಬೇಯಿಸ್ಬೇಕಲ್ಲ. ಇಡ್ಲಿ ಅಗಲವಾದ ತಟ್ಟೆಲ್ಲೂ ಮಾಡ್ಕೋಬೋದು, ಇಡ್ಲಿ ತಟ್ಟೆಲ್ಲೂ ಮಾಡ್ಬೋದು. ತಟ್ಟೆ ಇಡ್ಲಿ ಇಲ್ವೇ, ನಾವು ಗುಂಡು ಇಡ್ಲಿಲೇ ಮಾಡ್ತಾಯಿದ್ದೀವಿ.
ಇಲ್ಲಿ ಕೆಳಗಡೆ ನೀರು ಹಾಕಿ ಇವಾಗ ಇಟ್ಕೋತಾ ಇದ್ದಾರೆ. ಸ್ಟೀಮಲ್ಲಿ 15 ನಿಮಿಷ ಬೇಯಬೇಕು. 15 ಮಿನಿಟ್ಸ್ ಸ್ಟೀಮಲ್ಲಿ ಬೇಯಬೇಕಿದು. ಸೊ ಲಿಡ್ ಕ್ಲೋಸ್ ಮಾಡಿ 15 ಮಿನಿಟ್ಸ್ ಇದನ್ನು ಫುಲ್ಲು ಬೇಯಿಸೋಣ. ಉಂಡೆ ರೆಸಿಪಿ ಈಸ್ ರೆಡಿ ಗಾಯ್ಸ್. ಇದ್ರ ಜೊತೆಗೆ ಗಟ್ಟಿ ಕಾಯಿ ಚಟ್ನಿ ಮಾಡಿದ್ದಾರೆ. ಸೊ ಅದೇ ಶೇಪು ಇಡ್ಲಿ ಥರ ಬಂದಿದೆ, ಪರವಾಗಿಲ್ಲ. ನಿಮ್ಗೆ ಹೆಂಗೆ ಬೇಕೋ ಉಂಡೆ ರೌಂಡ್ ಕಟ್ಕೋತೀರಾ, ಹೆಂಗಾದರೂ ಮಾಡ್ಕೊಳ್ರಿ. ನಾವು ಸಿಂಪಲ್ಲಾಗಿ ಹಾಗೆ ಸ್ಪೂನಲ್ಲಿ ಹಾಕಿ ಮಾಡಿದ್ದಕ್ಕೆ ಅದು ಇಡ್ಲಿ ಶೇಪಿಗೆ ಬಂದಿದೆ ಅಷ್ಟೇ. ಬಟ್ ಉಂಡೆನೇ. ಇದ್ರ ಜೊತೆ ಕಾಯಿ ಚಟ್ನಿ. ಈಗ ಬನ್ನಿ ನಾನು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ನುಚ್ಚಿನುಂಡೆ ಸಬ್ಬಕ್ಕಿ ಗಮ್ಮಂತ ಇದೆ. ಇದ್ರ ಮೇಲೆ ತುಪ್ಪ ಹಾಕಿದ್ದಾರೆ. ತುಪ್ಪ ಹಾಕೊಳ್ದಿರೆ ತಿನ್ನಕ್ಕೆ ಹೋಗ್ಬೇಡಿ. ಆ್ಯಂಡ್ ಇದು ಬಿಸಿ ಬಿಸಿ ತಿನ್ನಿ. ತಣ್ಣಗಾಗಿದೆ, ಇನ್ನೊಂದ್ಸಲ ಸ್ಟೀಮ್ ಮಾಡಿ, ಇಲ್ಲ ಅವನಲ್ಲಿ ಬಿಸಿ ಮಾಡಿ. ಅದನ್ನು ಇಡ್ಲಿ ಅನ್ಕೋಬೇಡಿ. ಸ್ವಲ್ಪ ಶೇಪಲ್ಲಿ ಬೇರೆ ಶೇಪ್ ಎಲ್ಲ ಒಂದೇ ಥರ ಮಾಡಿದ್ರೆ ಅದಕ್ಕೆ ಡಿಫ್ರೆಂಟ್ ಶೇಪ್ ಮಾಡಿದ್ದೀವಿ. ಪ್ಲೇನ್ ತಿಂದು ನೋಡ್ತೀನಿ. ಚಟ್ನಿನೇ ಬೇಡ, ಹಾಗೆ ತಿನ್ನಿ. ತುಪ್ಪ ಹಾಕೊಂಡು ತಿನ್ನಿ, ಚಟ್ನಿ ಬೇಡೇ ಬೇಡ. ಸಖತ್ತಾಗೈತೆ, ನಿಜವಲ್ಲೂ ಸಖತ್ತಾಗೈತೆ. ಚಟ್ನಿ ಅವಶ್ಯಕತೆ ಇಲ್ಲ, ಸ್ಕಿಪ್ ಮಾಡಿ. ಇದ್ರ ಮೇಲೆ ತುಪ್ಪ ಸೋರ್ಕೊಂಡು ಬಿಸಿ ಬಿಸಿ ತಿನ್ನಿ. ಸಖತ್ತಾಗಿದೆ, ಸೀರಿಯಸ್ ಆಗಿ ತುಂಬ ಚೆನ್ನಾಗಿದೆ. ಸಬ್ಬಕ್ಕಿ ಫ್ಲೇವರ್ ತುಂಬ ಚೆನ್ನಾಗಿ ಕೊಡ್ತಾಯಿದೆ. ಅಲ್ಲೊಂದು ಇಲ್ಲೊಂದು ಕಡಲೆಬೇಳೆ ಸಿಗ್ತಾ ಇದೆ. ಯಾಕಂದರೆ ಕಂಪ್ಲೀಟ್ ಅಂತ ನುಣ್ಣಕ್ಕಾಗಿರಲ್ವಲ್ಲ, ಅಲ್ಲಲ್ಲೊಂದು ಒಂದೊಂದು ಸಿಗುತ್ತೆ. ನಂಗೆ ಚಟ್ನಿನೇ ಬೇಡ, ನಂಗೆ ಹಂಗೆ ಇಷ್ಟ ಆಯ್ತಿದ್ದು. ದಿಸ್ ಇಸ್ ಒನ್ ಆಫ್ ದ ಟ್ರೆಡಿಷ್ನಲ್ ರೆಸಿಪೀಸು. ಸ್ಕೂಲ್ಗೂ ಮಕ್ಕಳಿಗೂ ಎಲ್ಲರಿಗೂ ಹಾಕ್ಬೋದು. ಬ್ರೇಕ್ಫಾಸ್ಟು, ಸಂಜೆ ಹೊತ್ತು ಎಲ್ಲ ಮಾಡ್ಕೊಡ್ಬೋದು. ತುಂಬ ಚೆನ್ನಾಗಿದೆ. ಪ್ಲೀಸ್ ಟ್ರೈ ಮಾಡಿ. ನಂಗೆ ಭಾಳ ಇಷ್ಟ ಆಯಿತು. ಹಾನೆಸ್ಟಾಗಿ ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಿ. ಹೇಗಿತ್ತು ಅಂತ ರೆಸಿಪಿನ ಕಮೆಂಟಲ್ಲಿ ತಿಳಿಸಿ.